ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಎಲ್ಲ ಧರ್ಮಸ್ಥಳ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಎಲ್ಲಿಗಪ್ಪ ಹೊರಟಿದ್ದು ಅಂದರೆ ಉಜಿರೆಗೆ ಸದಾಶಿವ ಸ್ವಾಮಿ ಅಂತ ಹೇಳ್ಬಿಟ್ಟು ದೇವಸ್ಥಾನ ಇದೆ. ಸೂರ್ಯ ಟೆಂಪಲ್ ಅಂತ ಗೊತ್ತಿರುತ್ತೆ ಎಲ್ರಿಗೂ. ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಇದು ಧರ್ಮಸ್ಥಳದಿಂದ 13 to 15 ಕಿಲೋಮೀಟರ್ಸ್ ಆಗ್ಬೋದು. ಏನು ಹಾಫ್ ಆನ್ ಅವರ್ ಜರ್ನಿ ಅಷ್ಟೇ. ಅಲ್ಲಿ ನಂದು ಹರಕೆ ಇತ್ತು, ಹಾಗಾಗಿ ಅದನ್ನು ಹರಕೆ ತೀರ್ಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನನಗೆ ಕ್ಯಾಮ್ರಾಮನ್ ಎಲ್ಲ ಪಾಪ ವೀಡಿಯೋ ಮಾಡಿಕೊಟ್ಟಿದ್ದೀನಿ. ವೀಡಿಯೋ ಮಾಡಿರೋದು ಸಾಗರು ಎಲ್ಲ ಅವನೇ ಕ್ಯಾಪ್ಚರ್ ಮಾಡಿರೋದು. ಈ ವ್ಲಾಗ್ದೆಲ್ಲ ಚೆನ್ನಾಗಿ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾನೆ ನೋಡಿ. ಅಪ್ಪ ಮಗಳು ಆ ಕಡೆ ಹೋಗ್ತಾ ಇದ್ದಾರೆ. ತುಂಬಾ ಬಿಸಿಲು ಅಂದರೆ ತುಂಬ ಬಿಸಿಲಿತ್ತು, ತಡ್ಕೊಳಕ್ಕಾಗದಿರೋಷ್ಟು ಬಿಸಿಲಿತ್ತು. ಇವಾಗ ಮಳೆ ಬರ್ತಾಯಿದೆ, ಅಲ್ಲಿ ಮಳೆ ಏನಿರಲಿಲ್ಲ, ತುಂಬಾ ಬಿಸಿಲಿತ್ತು. ಇದನ್ನು ಹಾಕಿ ಬ್ಲಾಗ್. ಕೇಳ್ತೀನಿ ಏನು ತಗೋಬೇಕು ಅಮ್ಮ ಹತ್ರ ಕೇಳುತ್ತಾ? ನೆಕ್ಸ್ಟ್ ನಾವು ದೇವಸ್ಥಾನದ ಹತ್ರ ಹೋದ್ವಿ. ಅಲ್ಲಿ ಟಿಕೆಟ್, ಸೇವಾ ಟಿಕೆಟ್ ಅಂತ ಹೇಳ್ಬಿಟ್ಟು ತಗೋಬೇಕು ಫಸ್ಟು. ಅಂದರೆ ನಮ್ದಲ್ಲಿ ಏನಾದರೂ ಹರಕೆ ಇದ್ದರೆ ಅದು ಏನು ಹರಕೆ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳಿದ್ರೆ ಕೊಡ್ತಾರೆ ಅಲ್ಲೇ ಟಿಕೆಟು. ಒಂದು ಟಿಕೆಟ್ಗೆ 10 ರೂಪೀಸ್ ಟಿಕೆಟ್ ತೊಗೋಬೇಕು. ನಾನು ಇಷ್ಟು ಕಡಿಮೆನಾ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಏನು ಹರಕೆ ಮಾಡ್ಕೊಂಡಿರ್ತೀವಿ ಅದನ್ನು ಅಲ್ಲಿ ಮಣ್ಣಿನ ಗೊಂಬೆನ ಒಂದು ಪ್ಲೇಟಲ್ಲಿ ಅಕ್ಕಿ ಎಲ್ಲ ಇಟ್ಬಿಟ್ಟು ಅಲ್ಲಿ ಕೊಡ್ತಾರೆ. ಅಲ್ಲಿ ಹೋಗಿ ಕೇಳಬೇಕು. ಆವಾಗ ನಾವು ಏನು ಹರಕೆ ಮಾಡ್ಕೊಂಡಿರ್ತೀವಿ ಅದರದ್ದು ಅವರು ನಮಗೆ ಮಣ್ಣಿನ ಗೊಂಬೆನ ಆ ಥರ ಇಟ್ಬಿಟ್ಟು ಕೊಡ್ತಾರೆ. ಅದನ್ನು ನಾವು ದೇವಸ್ಥಾನದೊಳಗೆ ಹೋಗ್ಬಿಟ್ಟು ಅಂದರೆ ನಮ್ಮ ಹರಕೆನ ತೀರಿಸ್ತಾ, ನಾವು ಅಂದ್ಕೊಂಡಿದ್ದು ಸಕ್ಸಸ್ ಆದಾಗ ಬಂದು ಇಲ್ಲಿ ಹರಕೆನ ತೀರಿಸ್ಬೇಕು. ನಾನು ಲಾಸ್ಟ್ ಟೈಮು 5 months ಪ್ರೆಗ್ನೆಂಟ್ ಇದ್ದಾಗ ಬಂದಿದ್ದೆ. ಆವಾಗ ನನಗೆ ಹೆಣ್ಮಗು ಆದರೆ ಬಂದು ಹೆಣ್ಮಗು ಪಾಪುನು ಹೆಣ್ಣಿಂದು ಗೊಂಬೆನ ಹರಕೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹರಕೆ ಮಾಡ್ಕೊಂಡಿದ್ದೆ. ಹಾಗೆ ನನ್ನ ಮಗಳು ಹುಟ್ಟಿದ್ಲಲ್ವ, ಇವಾಗ ಆಲ್ರೆಡಿ 1 ವರ್ಷ ಆಗಿಬಿಟ್ಟಿದೆ. ಅದಕ್ಕೆ ಹರಕೆ ತೀರ್ಸೋಣ ಅಂತೇಳ್ಬಿಟ್ಟು ಬಂದು ಹರಕೆನೆಲ್ಲ ಒಪ್ಪಿಸಿ ಇವಾಗ ಹೋಗ್ತಾಯಿದ್ದೀವಿ. ಅಲ್ಲಿ ಹರಕೆ ಬನ ಅಂತ ಹೇಳ್ಬಿಟ್ಟು ನಾವು ತೀರಿಸಿದಂಥ ಹರಕೆದು ಮಣ್ಣಿನ ಗೊಂಬೆನೆಲ್ಲ ಅಲ್ಲಿ ಹರಕೆ ಬನ ಅಂತಲೇ ಇದೆ, ಅಲ್ಲಿಗೆ ಹಾಕ್ತಾರೆ. ಅಲ್ಲಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. ಫೋನ್ ನೋಡಿ ಖುಷಿ ಒಳಗೆ. ಹಾಂ ನೋಡಿ, ಇಲ್ಲಿ ಟೈಮಿಂಗ್ಸು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಇರುತ್ತೆ. ಯಾರಾದರೂ ಬರೋರಿಗೆ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಮಳೆ ಇಲ್ದಲೆ ಕಲ್ಯಾಣಿ ಅಂತೂ ಫುಲ್ ಖಾಲಿ ಹೊಡಿತಾ ಇದೆ. ಅದನ್ನು ಕಲ್ಯಾಣಿ ಅಂದಮೇಲೆ ನೀರು ತುಂಬಿದ್ರೇ ನೋಡೋಕ್ಕೆ ಚೆಂದ. ನನ್ನ ಮಗಳಿಗೆ ನೀರಂದರೆ ತುಂಬ ಇಷ್ಟ. ಅದು ನೋಡ್ಬಿಟ್ಟು ಜಿ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಾಯಿದೆ ಅವಳಿಗೆ. ಹಾಗೆ ಎಲ್ಲರೂ ಮುಂದೆ ಹೋಗಿದ್ರು. ನನ್ನ ಮಗಳು ನಡ್ಕೊಂಬರ್ತೀನಿ ಅಂತ ಹೇಳಿದ್ಲು ಅಂತ ಹೇಳ್ಬಿಟ್ಟು ನಡೆಸ್ಕೊಂಡು ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಅವರೆಲ್ಲ ನೋಡ್ಕೊಂಡು ಕೂತಿದ್ರು ಅಲ್ಲೇ. ನೋಡಿ, ಅವಳಿಗೆ ಓಡೋದು ಅಂದರೆ ಇಷ್ಟ. ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡ್ಬೇಕು, ಓಡಾಡೋಕ್ಕಿಲ್ಲ. ನೋಡಿ, ಕೈ ಹೋಗ್ಬೇಕು ನಾನು ಅಂತೇಳಿ ಓಡ್ತಾ ಇದ್ದಾಳೆ. ಹಾಗೆ ಸಾಗರ್ ಏನೋ ಅಂತ ಐತಪ್ಪ.
ನೋಡಿ ಇದೇ ಹರಕೆ ಬನ ಅಂತ ಹೇಳ್ಬಿಟ್ಟು ಅಲ್ಲೇನೆ ನಾವು ಕೊಟ್ಟಿದ್ದ ಹರಕೆ ಮಣ್ಣಿಂದ ಗೊಂಬೆಗಳು ಏನಿರುತ್ತೆ ಅದನ್ನೇ ಅಲ್ಲಿಗೆ ತಗೊಬಂದು ಹಾಕ್ತಾರೆ. ಆಮೇಲೆ ನೆಕ್ಸ್ಟು ತುಂಬ ಬಿಸಿಲಿದ್ದರಿಂದ ಅವರಿಬ್ಬರು ಕಬ್ಬಿನಲ್ಲಿ ಕುಡಿತಾ ಇದ್ದಾರೆ, ನಾವು ಇವ್ರಿಬ್ರು ಕಾಯ್ತವ್ರೆ, ಇವ್ರು ಕುಡಿತಾವ್ರೆ. ಮಜ್ಜಿಗೆಗೆ ವೆಯ್ಟ್ ಮಾಡ್ತಾ ಇದ್ದೀವಿ. 90 ಎತ್ತದಂಗೆ ಎತ್ತುತ್ತಾ ಇದ್ದಾರೆ ಇಬ್ರು. Cheers. ವಾ, ನಾನು ನೋಡೇ ಇಲ್ಲ ಗೊಂಬೆನ. ಏನ್ ತಗೊಂಡಿದ್ದೀರಾ? ಬ್ಯಾಂಡು. ಕಾಲ್ ಸುಡ್ತಾ ಇಲ್ಲ. ನೆಕ್ಸ್ಟು ರೀಲ್ಸಿಗೆಲ್ಲ ಪ್ಲ್ಯಾನ್ ಮಾಡಿ ಅಲ್ಲಿ ಬನದ ಹತ್ರ ಒಂದು ರೀಲ್ಸ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಅಲ್ಲಿ ಯಾಕೋ ಸರಿಯಾಗಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತಲ್ಲಿ ಪ್ಲ್ಯಾನ್ ಹೇಳ್ತಾ ಇದ್ದಾಳೆ, ಮೋನಿ ನೋಡಿ ಅಲ್ಲಿ ಸ್ಟೆಪ್ಸ್ ಹತ್ರ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆಯೇ ರೀಲ್ಸ್ ಎಲ್ಲ ಮಾಡಿಕೊಂಡು ಮಜ್ಜಿಗೆ ಗಿಜ್ಜಿಗೆ ಎಲ್ಲ ಕುಟ್ಕೊಂಡು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ಫುಲ್ ನೋಡಿ, ಎಂಡ್ ತನಕ ಮಿಸ್ ಮಾಡಬೇಡಿ. ಹಾಗೆಯೇ ನೆಕ್ಸ್ಟ್ ವೀಡಿಯೋನಾಗೋಸ್ಕರ ವೆಯ್ಟ್ ಮಾಡ್ತಾಯಿರಿ, ಏನಿರ್ಬೋದು, ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ. ಫುಲ್ ಮಜಾ ಇರುತ್ತೆ ನೆಕ್ಸ್ಟ್ ವೀಡಿಯೋ ಅಂತೂ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.